BTM ವಿಧಾನಸಭಾ ಕ್ಷೇತ್ರದ ಸುದ್ಗುಂಟೆಪಾಳ್ಯ ವಾರ್ಡ್ನಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶ್ರೀಮತಿ ಸೌಮ್ಯಾರೆಡ್ಡಿ ಪರವಾಗಿ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಅಭೂತಪೂರ್ವವಾದಂಥ ಜನಸ್ತೋಮನೆ ನೆರೆದಿದ್ದರು. 400ರಿಂದ 450 ಬೈಕು, ಅದ್ರ ಜೊತೆಗೆ ಎಲ್ಲ ಡಬಲ್ ರೈಡಿಂಗು ಇದ್ದರು. ಒಂದು 800ರಿಂದ 900 ಜನ ಜೀಪು ಮತ್ತು ಕಾಲ್ನಡಿಗೆಯಲ್ಲಿ ಒಂದು ಸುದ್ಗುಂಟೆಪಾಳ್ಯ ಮುಖ್ಯ ರಸ್ತೆಗಳಲ್ಲಿ ಮತ್ತು ಬೃಂದಾವನ ನಗರ, ಚಿಕ್ಕಾಡಗೋಡಿ, ಮಾರುತಿ ನಗರ, ಚೆಕ್ ಪೋಸ್ಟು, ಜೋಗಿ ಕಾಲೋನಿ ಮತ್ತು ಕಾವೇರಿ ಲೇಔಟು ಮುಖ್ಯ ರಸ್ತೆಗಳಲ್ಲಿ ಒಂದು ಬೈಕ್ ರ್ಯಾಲಿ ನಡೆಸಿ ಸೌಮ್ಯಾರೆಡ್ಡಿ ಅವರಿಗೆ ಬೆಂಬಲವಾಗಿ ಅವ್ರನ್ನ ವಿಜಯಶೀಲರನ್ನಾಗಿ ಮಾಡಬೇಕು ಎಂದು ಜನರಲ್ಲಿ ಮನವಿ ಮಾಡ್ತಾ ಅಭೂತಪೂರ್ವವಾದಂಥ ಒಂದು ರ್ಯಾಲಿಯನ್ನು ಮಾಡಿದ್ವಿ. ಇದನ್ನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬಂದು ನಮಗೆ ಬೆನ್ನು ತಟ್ಟಿ ಇಂಥ ಒಂದು ಪ್ರೋತ್ಸಾಹ, ಈ ಜನಬೆಂಬಲ ಇದ್ದರೆ ಶ್ರೀಮತಿ ಸೌಮ್ಯಾರೆಡ್ಡಿ ಅವರು 100ಕ್ಕೆ 100% ಗೆಲ್ತಾರೆ ಅನ್ನೋದು. ಈ ಒಂದು ರ್ಯಾಲಿಗೆ ಮುಖ್ಯವಾಗಿ ನಮ್ಮ KMS ಸತೀಶ್ ಅವರು, ಕಾಂಗ್ರೆಸ್ ಮುಖಂಡರು, STD ಮಂಜುನಾಥ್ ಅವರು ಮತ್ತು ನಮ್ಮ ಸುದ್ಗುಂಟೆಪಾಳ್ಯನ S ಕುಮಾರ್ ಅವರು ಮತ್ತು ಕವಿತಾ ಶ್ರೀನಾಥ್ ಅವರು, ಮಾಜಿ ಪೌರಾದ ಮಂಜುನಾಥ್ ರೆಡ್ಡಿ ಅವರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರುಗಳು ವಿಶ್ವ ಅವರು, ಆಮೇಲೆ ಮಹಿಳೆಯರು ಕವಿತಾ ರವಿ ಅವರು ಮತ್ತು ನಮ್ಮ ವಾರ್ಡು ಪ್ರೆಸಿಡೆಂಟು ಶಶಿ ಅವರು ಮತ್ತು ಎಲ್ಲ ಲೇಡೀಸ್ ಸಮೇತ ಈ ಒಂದು ಬೈಕ್ ರ್ಯಾಲಿಯೆಲ್ಲ ಮಾಡಿಕೊಂಡಿದ್ರು. ಇದ್ರ ಮುಖ್ಯವಾಗಿ ಎಲ್ಲ ಒಂದು ಶ್ರೀನಿವಾಸ್ ಇರ್ಬೋದು, ಆಮೇಲೆ ವಿಶ್ವ ಅವರು ಇರ್ಬೋದು, SM ಕೃಷ್ಣ ಅವರು ಇರ್ಬೋದು, BT ಶ್ರೀನಿವಾಸ್ ಇರ್ಬೋದು, ಲೋಕೇಶ್ ಇರ್ಬೋದು, ಜಗ್ಗಿ ಇರ್ಬೋದು, ನಿಂಗರಾಜ ಇರ್ಬೋದು, ಅನೇಕ ಜನ, ಇನ್ನು ಮಡಿವಾಳದಿಂದ ಮಾರುತಿ ನಗರದಿಂದ ಗಣೇಶ್ ಅವರು ಇರ್ಬೋದು, ಆಮೇಲೆ ನಮ್ಮ ಸುದ್ಗುಂಟೆಪಾಳ್ಯದಿಂದ ಮುಖ್ಯವಾಗಿ ಜನ ಕೃಷ್ಣ, ಕುಮರೇಶ್, ಪ್ರತಿಯೊಬ್ಬರು ಹೆಸರು ಹೇಳ್ತಾ ಹೋದ್ರು. ಎಲ್ಲ ಮುಖ್ಯವಾಗಿ ಪ್ರತಿಯೊಬ್ಬರು ಈ ಒಂದು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಪ್ರತಿಯೊಬ್ಬರು ಮನೆಗೂ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಬಂದಿದ್ದರು. ನಾವು ಬೈಕ್ ರ್ಯಾಲಿ ಮಾಡ್ತಾಯಿದ್ರೆ ಜನಸ್ತೋಮನೆ ಸುತ್ತಲೂ ರೋಡಲ್ಲಿ ಬಂದು ನಿಂತು ಇಷ್ಟೊಂದು ಜನ ಸೇರಿದ್ದಾರೆ ಅನ್ನೋ ಮಟ್ಟಕ್ಕೆ ಈ ಒಂದು ಬೈಕ್ ರ್ಯಾಲಿಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಸುದ್ಗುಂಟೆಪಾಳ್ಯನ ಸಮಸ್ತ ನಾಗರಿಕ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ.